ಹೇಳಿ ಸರ್, ನಿಮಗೆ ಈ ಅಧಿಕಾರ ಕಳ್ಕೊಂಡ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ನಿಮ್ಗೆ ಯಾವುದೂ ಅವಕಾಶಗಳು ಸಿಗ್ತಾ ಇರಲಿಲ್ವೇನೋ? ಒಂದೇನಾದರೂ ಈ ಲೋಕಸಭೆ ಎಲೆಕ್ಷನಿಗೆ ಎತ್ಕೊಳ್ಳೋಕೆ ಒಂದು ಸಬ್ಜೆಕ್ಟ್ ಬೇಕಾಗಿತ್ತೇನೋ? ಸಬ್ಜೆಕ್ಟ್ ಇದು ಸಿಕ್ತು ಅಂತೇಳಿ ಪಿಕ್ ಮಾಡ್ಕೊಂಡ್ರಿ, ಓ ಅಂತ ಎದ್ರಿ ಅಷ್ಟೇ. ನಿಮ್ಗೆ ಇನ್ನೇನು ಇಲ್ಲ ಇದರಲ್ಲಿ. 31 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಕರಸೇವೆಯಲ್ಲಿ ಏನು ಅಲ್ಲಿ ಸಮಸ್ಯೆ ಅದೆಲ್ಲ ಒಂದು ನಿಮಿಷ ಹುಬ್ಬಳ್ಳಿಯಲ್ಲಿ ಆದಂಥ ಏನು ಗಲಾಟೆನಲ್ಲಿ ಅವ್ರ ಮೇಲೆ ಏನು ಕೇಸ್ ಆಗಿತ್ತು ಅದನ್ನು ಮಾತ್ರ ಪಿಕ್ ಮಾಡ್ತಾರೆ ಇವರು. ಅಂದ್ರೆ ಯಾಕೆ ಅಂತ ಹೇಳ್ತೀನಿ. ಒಂದು ನಿಮಿಷ, ಗ್ಯಾರಂಟಿ ವಿಚಾರದಲ್ಲಿ ಆಗಿರುವಂಥ ಅವಾಂತರಗಳನ್ನು ಯಾಕೆ ಪಿಕ್ ಮಾಡಲಿಲ್ಲ? ಬರದ ವಿಚಾರದಲ್ಲಿ ಆಗಿರುವಂಥ 223 ತಾಲೂಕುಗಳಲ್ಲಿ ಬರ ಬಂದಿದೆ, ಅದನ್ನ ಯಾಕೆ ಪಿಕ್ ಮಾಡ್ಕೊಳ್ಳಿಲ್ಲ? ಜನಸಾಮಾನ್ಯರು ಏನ್ ಸಮಸ್ಯೆಗಳನ್ನ ಎದುರ್ತಾ ಇದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಯಾಕೆ ಪಿಕ್ ಮಾಡ್ಕೊಳ್ಳಿಲ್ಲ? ವಿದ್ಯುತ್ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದನ್ನ ಯಾಕೆ ಪಿಕ್ ಮಾಡ್ಕೊಳ್ಳಿಲ್ಲ? ಕರೆಂಟ್ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಯಾಕೆ ಪಿಕ್ ಮಾಡ್ಕೊಳ್ಳಿಲ್ಲ? ಅದು ಯಾವ್ದು ಪಿಕ್ ಆಗೋದಿಲ್ಲ. ಹುಲಿ ಶ್ರೀಕಾಂತ್ ಪೂಜಾರಿ ಜೈಲಿಗೆ ಹೋಗಿರೋದು ಪಿಕ್ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ನಿಮ್ದು. ಅವ್ರು ಮಾತ್ರ ಪಿಕ್, ನೀವು ಮಾತ್ರ ಪಿಕ್ ಅಲ್ಲ. ಅಲ್ಲಲ್ಲ, ಯಾವ ಸಂದರ್ಭದಲ್ಲಿ ಅವರು ರಾಮ ಭಕ್ತರ ಮೇಲೆ ಕೇಸ್ಗಳನ್ನು ರಿಓಪ್ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಶ್ರೀಕಾಂತ್ ಪೂಜಾರಿ ಜೈಲಿಗೆ ಹೋಗಿರೋದು ನಿಮಗೆ ಕಣ್ಣಿಗೆ ಕಾಣಿಸುತ್ತೋ ಅಥವಾ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಕಣ್ಣಿಗೆ ಕಾಣಿಸುತ್ತೆ? ಯಾವ್ದು ಜಾಸ್ತಿ? ಯಾವ್ದ್ರ ಮೇಲೆ ನಿಮ್ ಹೋರಾಟ ಇರಬೇಕಾಗಿತ್ತು? ನಾವು ಒಟ್ಟಾರೆ ನಮ್ಮ ರೈತರ ಪರವಾಗಿನೂ ಹೋರಾಟ ಮಾಡಿ. ಎಲ್ಲಿದೆ ಒಂದೇ ಒಂದು ತೋರಿಸಿ ಹೋರಾಟ? ಒಂದು ನಿಮಿಷ, ಒಂದೇ ಒಂದು ಹೋರಾಟ ತೋರಿಸಿ. ನೀವು ನಾನು ವಿಷಯ ಡೈವರ್ಟ್ ಆಗುತ್ತೆ. ಡೈವರ್ಟ್ ಇಲ್ಲ, ನಾನು ಕೇಳ್ತಾ ಇರೋದು ನೇರವಾಗಿ ಪ್ರಶ್ನೆ. ಖಂಡಿತವಾಗ್ಲೂ ರೈತರ ಪರವಾಗಿ ಹೋರಾಟ ಮಾಡಿದ್ದು ಅನ್ನೋದಾದ್ರೆ ನಿಮ್ದು ಪಿಕ್ಕೇ. ನೋಡಿ, ವಿಧಾನಸಭೆಯಲ್ಲಿ ಏನು ನಡೆದಂತ ಏನು ಚರ್ಚೆ ನಡೀತು ಅವಾಗ ಗಂಭೀರವಾಗಿ ರೈತರ ಆತ್ಮಹತ್ಯೆ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ, ಹೊರಗಡೆಗೆ ಮುಂದೆನೂ ಕೂಡ ಮಾಡ್ತೇವೆ. ಆದ್ರೆ ಈ ಇರ್ತಕ್ಕಂಥ ವಿಷಯ ರೈತರಿಗೆ ಪರಿಹಾರ ಕೊಡಿಸೋದ್ರ ಬಗ್ಗೆ ಉದ್ಘಾಟನೆ ದಾರಿ ತಪ್ಪಿರೋ ಬಿಜೆಪಿ ಸಂಬಂಧ ಗಂಗಾಧರ ಮೂರ್ತಿ ಸರ್, ಇವರಿಬ್ಬರದ್ದು ಪಿಕ್ಕು ಇಬ್ಬರದ್ದು. ಇವ್ರಿಗೆ ಬೇಕಾಗಿರೋದನ್ನ ಇವ್ರು ಪಿಕ್ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಬೇಕಾಗಿರೋದನ್ನ ಅವ್ರು ಪಿಕ್ ಮಾಡ್ಕೊಳ್ತಿದ್ದಾರೆ. ಎರಡರ ನಡುವೆ ಅವರು ಕೂಡ ಸರ್ಕಾರದಲ್ಲಿ ಆಗಿರುವಂಥ ಎಡವಟ್ಟುಗಳನ್ನು ಯಾಮಾರಿಸುವಂಥ ಕೆಲಸ, ಜನರಿಗೆ ಮುಟ್ಟಬಾರ್ದು ಅಂತ ಡೈವರ್ಟ್ ಮಾಡುವಂಥ ಇಶ್ಯೂಗಳು ಬರ್ತಾ ಇಲ್ವಾ ಗಂಗಾಧರ ಮೂರ್ತಿ ಸರ್? ಖಂಡಿತವಾಗ್ಲಿ ಈ ಸರ್ಕಾರ ಏನಾಗ್ತದೆ, ಕಳೆದ 7-8 ತಿಂಗಳಿಂದ 234 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಬೇಕಾಗಿದ್ದಾವೆ ಅಂತ ಹೇಳಿದ್ರು. ಒಂದೇ ₹1 ಇವತ್ತಿನವರೆಗೂ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಕೆಲವು ಕಡೆ ಹೋಗಿದೆ, ಕೆಲವು ಕಡೆ ಕಡಿಮೆ ಪ್ರಮಾಣದಲ್ಲಿ. ನಾನು ಅದನ್ನ ಹೇಳ್ತಾ ಇರೋದು, ಕುಡಿಯೋ ನೀರಿಗೆ ಕೊಡಕ್ಕಾಗ್ತಿಲ್ಲ, ಅದು ಬೇರೆ ಬಿಟ್ಬಿಡಿ. ಅಲ್ಲ, ಕುಡಿಯೋ ನೀರಿಗೆ ಕೊಡಕ್ಕಾಗ್ತಿಲ್ಲ ಸರ್ಕಾರದ. ನಾನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಟೈಮ್ ಬರುತ್ತೆ, ಅವ್ರಿಗೊಂದು 2 ನಿಮಿಷ ಕೊಟ್ಬಿಡಿ ಸರ್. ಅದಾದ್ಮೇಲೆ ಕೇಂದ್ರ ಸರ್ಕಾರದ ವತಿಯಿಂದನೂ ಬರ ಪರಿಹಾರ ತಗೊಂಡ್ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಕೇಂದ್ರ ಸರ್ಕಾರನೂ ಕೂಡ ಸ್ಪಂದಿಸ್ತಿಲ್ಲ. ಇದು ಕೂಡ ನಾವು ಗಂಭೀರವಾದ ವಿಚಾರ. ಆದ್ರೆ ಕೇಳಿ, ಇವೆಲ್ಲವೂ ಗ್ಯಾರಂಟಿ, ಒಂದೇ ನಿಮಿಷ ಕಂಪ್ಲೀಟ್ ಮಾಡಿ. ಗ್ಯಾರಂಟಿ ವಿಚಾರಗಳಲ್ಲಿ ಮೈ ಮರೆತಿವರು ಗ್ಯಾರಂಟಿಯಲ್ಲೇ ನಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ಭ್ರಮೆನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಸ್ಟಾಪ್ ಆಗಿದ್ದಾವೆ. ಯಾವುದೇ ಕಳೆದ 8-9 ತಿಂಗಳಿಂದ ರಾಜ್ಯದಲ್ಲಿ ಒಂದೇ ಒಂದು ಗುದ್ದಲಿ ಪೂಜೆ ಆಗಿಲ್ಲ, ಒಂದು ಸಣ್ಣ ರಸ್ತೆ ಅಭಿವೃದ್ಧಿ ಆಗಿಲ್ಲ, ಒಂದು ಅನುದಾನ ಬಿಡುಗಡೆ ಆಗಿಲ್ಲ, ಮತ್ತು ಅನುದಾನ ಬಿಡುಗಡೆಗೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ MP ಚುನಾವಣೆಯನ್ನು ತಲೆಯಲ್ಲಿಟ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿ ಇವತ್ತೊಂದು ಸಬ್ಜೆಕ್ಟ್ ಬಂತು ಅಂದರೆ, ಸೀರಿಯಸ್ ಸಬ್ಜೆಕ್ಟ್ ಬಂತು ಅಂದರೆ ಅದನ್ನು ಡೈವರ್ಟ್ ಮಾಡ್ಕೊಂಡು ಬೇರೆ ಈ ಥರದ್ದು ಯಾವುದಾನ ಎಮೋಷನಲ್ ಸಬ್ಜೆಕ್ಟ್ಗಳನ್ನ ತಂದು ಅವರೇ ಚೂಸ್ ಮಾಡ್ತಿದ್ದಾರೆ. ಈ ಉದಾಹರಣೆಗೆ ನಾನು ಕಳೆದ 4 ದಿವಸದಿಂದ ಅಥವಾ ಒಂದು ವಾರದಿಂದ ಅತಿ ಹೆಚ್ಚು ಈ ಥರದ ಸಬ್ಜೆಕ್ಟ್ಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಮಾತಾಡಿದ್ದು ಕಾಂಗ್ರೆಸ್ ನಾಯಕರು. ಒಂದು ಇವೆರಡು ಕೇಸು, ಅದಾದ ಮೇಲೆ ಹರಿಪ್ರಸಾದ್ ಅವ್ರು ಮಾಡಿದಂಥ ಸ್ಟೇಟ್ಮೆಂಟು, ಆಂಜನೇಯವ್ರ ಸ್ಟೇಟ್ಮೆಂಟು, BJPಯವರು ಇವರಿಬ್ಬರು ಸೇರಿಕೊಂಡು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ವಿಚಾರವನ್ನೇ ಮರೆಸಿಬಿಟ್ರೆ ಹೇಗೆ ಕತೆ? ಇದರ ಮಧ್ಯೆ ದೇವೇಗೌಡರು 92 ವರ್ಷದ ಹಿರಿಯ ನಾಯಕರು ದೇವೇಗೌಡರು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ ಘೋಷಿಸ್ಕೊಂಬಂದ್ರು. ಒಂದೇ ದಿವಸ ಹೋಗಿದ್ದವರು ಮೋದಿಯವ್ರನ್ನ ಮೀಟ್ ಮಾಡಿ ಕನ್ಸರ್ನ್ ತೊಗೊಂಡು ಅವ್ರ ಹತ್ರ ಇತ್ತು ಆರ್ಡರ್ ಕಾಪಿ ತೊಗೊಂಬಂದರು. ಅದು ನಿಜವಾದ ಸಾಧನೆ, ನಿಜವಾದ ಕೆಲಸ ಮಾಡೋ ಒಬ್ಬ ನಾಯಕನ ಲಕ್ಷಣ ಅದು. ಹಾಸನ್ ರಸ್ತೆ ವಿಚಾರದಲ್ಲಿ ಹೋಗಿ ಪರ್ಮಿಷನ್ ತಗೊಂಬಂದ್ರು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಿನಾಗಿ ಮೇಕೆದಾಟು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಮಂತ್ರಿ ಅವ್ರಿಗೊಂದು ಸಜೆಷನ್ ಕೊಟ್ಟು ಬಂದರು.
ಎಲ್ಲದಕ್ಕಿಂತ ಹೆಚ್ಚಿನಾಗಿ ಕಾಡುಗೊಲ್ಲರನ್ನು ಎಷ್ಟಿಗೆ ಹೇಗೆ ಸೇರಿಸಬೇಕು ಅನ್ನೋದನ್ನ ವಿತ್ ಇದು ಕೊಟ್ಟು ಬಂದರು, ಕನ್ಸರ್ನ್ ಲೆಟರ್ ತೊಗೊಂಬಂದ್ರು, ನಾನು ನೀವು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತೇಳಿ. ಇದು ಒಬ್ಬ ನಾಯಕನಿಗೆ ಆಗ್ಬೇಕಾದಂತ ಕೆಲಸ. ಇವರು ಏನ್ ಮಾಡ್ತಾರೆ, ಎಮೋಷನಲ್ ಸಬ್ಜೆಕ್ಟ್ ಹಾಳು ಮಾಡ್ತಿದ್ದಾರೆ. ಸರ್ಕಾರ ಕೆಲವು ವಿಚಾರಗಳನ್ನ ತಂದಿಟ್ಬಿಟ್ಟು ನಿಮ್ಮ ಮೇಲೆ ಇರುವಂತಹ ಆರೋಪಗಳನ್ನ ಸೈಡಿಗೆ ಇಳಿಯುವಂತ ಕೆಲಸ ಮಾಡ್ತಾ ಇದೆ ಅನ್ನೋದು. ಇಲ್ಲ, ನಮ್ಮ ಆಗ್ರಹ ಯಾವಾಗಲೂ ಏನಂದ್ರೆ BJP ಅವರಾಗಲಿ JDS ಅವರಾಗಲಿ ನಮ್ಮನ್ನು ಪ್ರಶ್ನೆ ಮಾಡಲಿ. ಯಾವುದು, ನೋಡಪ್ಪ, ನೀವು ಬರ ಪರಿಹಾರಕ್ಕೆ ನೀವೇನೇನು ಕೆಲಸ ಮಾಡಿದಿರಿ, ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದಿರಿ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ, ಇದು ಚರ್ಚೆ ಮಾಡೋಣ. ಅದರೊಳಗೆ ನಿಮ್ಮ ಲೀಡರ್ಸ್ಗಳೇ ಸಬ್ಜೆಕ್ಟ್ಗಳನ್ನ ಬೇರೆ ಬೇರೆ ಜಂಪ್ ಮಾಡ್ತಾ ನಮ್ಮ ಲೀಡರ್ಗಳು ಇದೇ ಮಾತಾಡ್ತಾ ಇರ್ತಕ್ಕಂಥದ್ದು. ನೀವು ನಿನ್ನೆ ಸಿದ್ದರಾಮಯ್ಯ BK ಪ್ರಸಾದ್ ಅವರು ಏನು ಮಾತಾಡಿದ್ರು, ಆಂಜನೇಯ ಅವರು ಏನು ಮಾತಾಡಿದ್ರು, ಮುಖ್ಯಮಂತ್ರಿಗಳು ನೆನ್ನೆ ಏನು ಹೇಳಿದ್ದಾರೆ ಗೊತ್ತಾ? ಕೇಂದ್ರ ಸರ್ಕಾರ ನಮಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, 15ನೇ ಹಣಕಾಸಿನಲ್ಲಿ ಎಷ್ಟು ಅನ್ಯಾಯ ಆಗಿದೆ, 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಅನ್ಯಾಯ ಆಗಿದೆ, ಇಲ್ಲಿವರೆಗೂ 8 ತಿಂಗಳು 7 ತಿಂಗಳಲ್ಲಿ ಯಾವುದೇ ಯೋಜನೆಗಳು 60 ಯೋಜನೆಗಳು ಯಾವುದೇ ಹಣ ಬಿಡುಗಡೆ ಆಗಿಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ದಾರೆ. ಬರ ಪರಿಹಾರಕ್ಕೆ 18,000 ಕೋಟಿ ಕೊಡಿ ಅಂತ ಹೇಳಿದ್ರೆ ₹1 ಒಂದೇ ಒಂದು ಬಿಡ್ಕಾಸ್ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ನಾವು ಅದು ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೋಗಿದ್ದಾರೆ, ಪತ್ರಗಳು ಬರೆದಿದ್ದಾರೆ. ಇನ್ನೇನು ಮಾಡಬೇಕಿದೆ? BJP ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಈ BJPಯ 26 ಸಂಸದರು ನಿಷ್ಕ್ರಿಯ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಯಾವುದೋ ಬಿಲ್ಗಳಲ್ಲಿ ಸೇರ್ಕೊಂಡಿದ್ದಾರೆ. ಕೆಲಸ ಮಾಡಬೇಕಲ್ಲ, ರಾಜ್ಯದ ಕೆಲಸ ಮಾಡಬೇಕಲ್ಲ. ನಾವು ಕೆಲಸ ಮಾಡ್ತೀವಿ, ಇಂಥ ವಿಷಯಗಳು ಚರ್ಚೆ ಮಾಡಲಿ, ಬರ ಪರಿಹಾರದ್ದು ಎಲ್ಲ ಚರ್ಚೆ ಮಾಡಲಿ, ನಾವು ರೆಡಿ ಇದ್ದೀವಿ. ನಾವು ಕಾನೂನು ಏನು ಕೆಲಸ ಮಾಡುತ್ತೆ, ಕೋರ್ಟ್ ಏನು ಕೆಲಸ ಮಾಡುತ್ತೆ, ಅದನ್ನು BJP ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನು ಪ್ರಕ್ರಿಯೆಗಳಾಗೆ ನೋಡಬೇಕು, ಅದು ಗೌರವವನ್ನು ಕೊಡಬೇಕು. ಪಿಕ್ ಅಂಡ್ ಚೂಸ್ ಮಾಡಿ, ಎಷ್ಟೊಂದು ಕೇಸ್ಗಳಲ್ಲಿ ಒಂದೇ ಒಂದು ಪಿಕ್ ಅಂಡ್ ಚೂಸ್ ಮಾಡಿ ಬಣ್ಣವನ್ನ ಬಳಿದು ನಮ್ಮ ರಾಜಕೀಯ ಜಿಲ್ಲೆಗಳಲ್ಲಿ ಯಾವುದು ಕೇಸ್ಗಳು ಕಾಣಿಸ್ತಾ ಇಲ್ಲ. ಮಾಹಿತಿ ಪ್ರಕಾರ ಬೆಂಗಳೂರು ಹೇಳ್ದೆ, ಒಂದು ಬೆಂಗಳೂರು ಒಂದ್ ನಿಮಿಷ ಹಿಜಾಬ್ ವಿಷಯ ತಂದಿದ್ಯಾರು? ರಾಜ್ಯದ ಮುಖ್ಯಮಂತ್ರಿ. ನಿಮ್ಮ ಒಂದ್ ನಿಮಿಷ ನಿಮ್ಮ ಸಚಿವರೊಬ್ಬರು ಹೇಳಿಕೆ ಕೊಡ್ತಾರೆ ರೈತರ ಬಗ್ಗೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಹಿಜಾಬ್ ವಿಷಯನ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾರೆ. ಅದಕ್ಕಿಂತ ಹಿಂದೆ ಹೋಗಿ ಉಂಗುರ ಯಾರು ತೆಗೆದಿದ್ದು? ಉಂಗುರದ ವಿಷಯ ಇವತ್ತೇನು ನೀವು ರೈತರ ಬಗ್ಗೆ ಬರದ ಬಗ್ಗೆ ಚರ್ಚೆ ಮಾಡ್ಬೇಕಂತಿರಲ್ಲ, ಮಾತಾಡಿ, ಬರದ ಬಗ್ಗೆ ಮಾತಾಡಿ. ನಿಮ್ಮ ಸರ್ಕಾರದ ವಿಫಲತೆಗಳನ್ನ ಮರೆಮಾಚೋದಕ್ಕೆ ನೀವು ಸರ್ಕಾರದ ವಿಫಲತೆಯಾಗಿ ಸಫಲತೆಯಾಗಿ ನೋಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಬಿಜೆಪಿ. ಶ್ರೀರಾಮ್ ಭಕ್ತನ ಮೇಲೆ ಬಿಜೆಪಿಗೆ ಯಾವತ್ತೂ ಅಧಿಕ ಮಾಡಿ ಗೊತ್ತಿಲ್ಲ, ಪಕ್ಷ ಗೊತ್ತಿಲ್ಲ. ಗೌಡ್ರು ಆಗ್ಲೇ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಬರ ಪರಿಹಾರದ ಕೇಳಿದ್ದಾರೆ ಅಂದ್ರು. ಹೋಗಿದ್ ರೀತಿ ಹೆಂಗಿತ್ತು ಅಂತ ಅಂದ್ರೆ, ನಾನು ಆರಾಮಾಗಿದ್ದೀನಪ್ಪ, ನೀನ್ ಲೇಟ್ ಆಗಿ ಕೊಡೋದಂಗಿತ್ತು. ಸ್ಪೆಷಲ್ ಜೆಟ್ ಅಲ್ಲಿ ಹೋಗಿ ಮುಖ್ಯಮಂತ್ರಿ ಮುಗಿಸ್ಬೇಕು, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಔಟ್ ಬರ್ತೀನಿ. ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು.